ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ. ರಾಜಧಾನಿ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇವತ್ತಿನ ಈ ಒಂದು ಕಾರ್ಯಕ್ರಮದ ವಿಶೇಷ ಏನು ಅಂತಂದ್ರೆ, ಒಂದು ವಿವಾದಾತ್ಮಕ ಹೇಳಿಕೆ. RGV ರಾಮ್ ಗೋಪಾಲ್ ವರ್ಮಾ ಭಾರತೀಯ ಚಲನಚಿತ್ರರಂಗದಲ್ಲೇ ಒಂದು ರೀತಿ ತನ್ನದೇ ಆದಂಥ ವಿಭಿನ್ನತೆ ಮತ್ತು ಅನೇಕ ವಿವಾದಗಳನ್ನ ಮೈಮೇಲೆ ಎಳ್ಕೊಳ್ಳುವಂತ ಒಬ್ಬ ನಿರ್ದೇಶಕ. ಅನೇಕ ರಾ ಫಿಲ್ಮ್ಗಳನ್ನ, ಅದ್ಭುತವಾಗಿ ಸಾಹಸಮಯ ದೃಶ್ಯಗಳನ್ನ ಸೆರೆ ಹಿಡಿದು ತನ್ನದೇ ಆದ ವಿಭಿನ್ನ ಶೈಲಿಯನ್ನ ತೋರಿಸಿರುವಂಥದ್ದು ಅನೇಕ ಚಿತ್ರಗಳನ್ನ ನಾವು ನೋಡಿದ್ದೇವೆ. ಅಂತ ರಾಮ್ ಗೋಪಾಲ್ ವರ್ಮಾ ಅವರು ಡಾಕ್ಟರ್ ರಾಜ್ಕುಮಾರ್, NTR, MGR, ಚಿರಂಜೀವಿ, ರಜನಿಕಾಂತ್ ಇವರೆಲ್ಲ ದಕ್ಷಿಣ ಭಾರತದ ನಟರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಹೆಸರೇ ಒಂದು ಕಳಶಪ್ರಾಯ, ನಿಷ್ಕಳಂಕ, ಯಾವುದೇ ಕಳಂಕವಿಲ್ಲದಂತ ವ್ಯಕ್ತಿ, ಅದ್ಭುತವಾದಂತಹ ವ್ಯಕ್ತಿತ್ವದ ವ್ಯಕ್ತಿ, ಕನ್ನಡದ ಮೇರು ನಟ, ವಿಶ್ವ ಮಾನವ ಗುಣಗಳನ್ನ, ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಟ. ತನ್ನ ಜೀವನ ಪೂರ್ತಿ ಯಾರನ್ನೂ ಕೂಡ ದ್ವೇಷ ಮಾಡದೆ ಎಲ್ಲರನ್ನು ಶಾಂತಿ ಪ್ರೀತಿಯಿಂದ ಸ್ವೀಕರಿಸಿ ಕೈ ಮುಗಿದು ಧನ್ಯತೆಯನ್ನು ಪಡಿತಾ ಇದ್ದಂಥವ್ರು ಮಕ್ಕಳ ಮನಸ್ಸಿನ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಬದುಕು, ಅವರ ಇಡೀ ಜೀವನವೇ ನಮಗೊಂದು ಪಾಠ. ಕನ್ನಡದ ಬಗ್ಗೆ ಅವರಿಗಿದ್ದಂತಹ ಬದ್ಧತೆ, ಕಾಳಜಿ, ಅವರ ಕನ್ನಡದ ವಾಕ್ಚಾತುರ್ಯ, ಅವರಿಗಿದ್ದಂತಹ ಸಂಗೀತ ಜ್ಞಾನ, ನಟನೆ, ಒಂದೊಂದರ ಬಗ್ಗೆ ಕೂಡ ಒಂದೊಂದು PhD ಮಾಡಬಹುದು. ಅಂತ ಅದ್ಭುತವಾದಂತ ವ್ಯಕ್ತಿತ್ವ ಇರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು RGV ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಬನ್ನಿ, ಅವರು ಏನು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಒಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ. Rajkumar. All of them were making remakes of 70s and 80s Bachchan's films in that era. Rajkumar. All of them were making remakes of 70s and 80s Bachchan's films in that era. ಕೇಳಿಸ್ಕೊಂಡ್ರಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಅಮಿತಾಬ್ ಬಚ್ಚನ್ ಅವರ ಸಿನಿಮಾಗಳನ್ನ ನೋಡಿ ರಿಮೇಕ್ ಮಾಡಿ ಬೆಳೆದ್ರು ಅನ್ನೋ ಒಂದು ಮಾತು. ಇತ್ತೀಚೆಗೆ ಕನ್ನಡದ ಭಾಷೆ, ಕನ್ನಡಿಗರ ಮೇಲೆ ಯಾಕೋ ಗೊತ್ತಿಲ್ಲ ಇಲ್ಲಿ ಸಲ್ಲದ ಆರೋಪಗಳು, ಇಲ್ಲಿ ಸಲ್ಲದ ಮಾತುಗಳು ಬರ್ತಾ ಇದ್ದಾವೆ. ಇವೆಲ್ಲವೂ ಎಲ್ಲೋ ಶಾಂತಿ ಪ್ರಿಯರಾದಂಥ ಕನ್ನಡಿಗರನ್ನ ರೊಚ್ಚಿಗೇಳುವಂತ ಮಾಡ್ತಾ ಇದ್ದಾರೆ, ಸ್ವಾಭಿಮಾನ ಕೆಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವು ಯಾರಿಗೂ ಬೇಕು? ಎಲ್ಲೋ ಕೆಲವೊಂದು ವ್ಯಕ್ತಿಗಳಿರ್ತಾರೆ, ಈ ರೀತಿ ಕೂಹುಗಳನ್ನಾಡಿ, ಈ ತರ ಇನ್ನಿಲ್ಲದಂತ ಮಾತುಗಳನ್ನಾಡಿ ತಾವು ಪ್ರಚಾರವನ್ನು ಪಡೆದು ಅದರ ಲಾಭ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತ ಒಂದು ತಂತ್ರ ಕೂಡ ಇದರಲ್ಲಿ ಇರಬಹುದು ಏನೋ ಗೊತ್ತಿಲ್ಲ. ಆದರೆ ಯಾವ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ, ಇಂಥ ಹೆಸರುಗಳನ್ನ ಗಳಿಸಿರುವಂತ ರಾಜ್ಕುಮಾರ್ ಅವರಿಗೆ ಅಮಿತಾಬ್ ಬಚ್ಚನ್ ಅವರ ಸಿನಿಮಾಗಳನ್ನ ನೋಡಿ ಸಂತೋಷ, ಆನಂದ ಆಗಿದೆ. ಯಾಕೆಂದ್ರೆ ಅವರು ಮಿತ್ರರು. ಎಲ್ಲ ಇಡೀ ಚಲನಚಿತ್ರರಂಗದ, ಭಾರತೀಯ ಚಲನಚಿತ್ರರಂಗದ ಎಲ್ಲರಿಗೂ ಡಾಕ್ಟರ್ ರಾಜ್ಕುಮಾರ್ ಗೊತ್ತು, ಭಾರತೀಯರೆಲ್ಲರಿಗೂ ಗೊತ್ತು. ವಿದೇಶಿ ಮಟ್ಟದಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಜನಪ್ರಿಯತೆಯನ್ನು ಪಡೆದವರು. ಎಲ್ಲರ ಜೊತೆ ಒಡನಾಟ ಇದೆ ಅವರು, ಎಲ್ಲಾ ಭಾಷಿಗರು ಕೂಡ ಅವರನ್ನು ಪ್ರೀತಿಸ್ತಾರೆ. ಹಾಗಿರುವಾಗ 200ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಾಯಕರಾಗಿ ದಾಖಲೆ ಮಾಡಿರುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಯಾವುದೇ ಸಮಾನ, ಯಾವುದೇ ಸಾಟಿ ಇಲ್ಲದೆ ಅವರೇ ಬೆಳೆದವರು. ಬಹಳ ಶ್ರಮಪಟ್ಟು ಪ್ರತಿಯೊಂದನ್ನು ಹೃದಯಕ್ಕೆ ತಗೊಂಡು, ಮನಸ್ಸಿಗೆ ತಗೊಂಡು, ಯಾವ ರೀತಿ ಅದನ್ನು ಮಾಡಿದ್ರೆ ಅದು ಸಮೀಪಕ್ಕೆ ಬರುತ್ತೆ, ಯಾವ ರೀತಿ ಅದು ಸರಿಯಾಗಿರ್ಬೇಕು ಅನ್ನೋದ್ರ ಯೋಚನೆ ಮಾಡಿ ಆಳವಾಗಿ ಅಧ್ಯಯನ ಮಾಡಿ ಬೆಳೆದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಅದು ಯಾವುದೇ ಸಿನಿಮಾ ಆಗಲಿ, ಒಂದು ಗಾಯನ ಆಗಲಿ, ಏನೇ ಆಗಲಿ, ಡಾಕ್ಟರ್ ರಾಜ್ಕುಮಾರ್ ಅವರ ಅನೇಕ ಚಿತ್ರಗಳನ್ನ ನಾವು ನೋಡಿದ್ದೀವಿ. ನಮ್ಗೆ ಇತಿಹಾಸದ ಬಗ್ಗೆನೇ ಗೊತ್ತಿಲ್ಲ. ಐತಿಹಾಸಿಕ ಸಿನಿಮಾಗಳನ್ನು ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೋಡಿ. ಕೃಷ್ಣದೇವರಾಯರು ಅವರೇ, ಇಮ್ಮಡಿ ಪುಲಿಕೇಶಿ ಅವರೇ, ಭಕ್ತಿ ವಿಚಾರಕ್ಕೆ ಬಂದಾಗ ಕನಕದಾಸರು ಅವರೇ, ನಮ್ಮ ಮಂತ್ರಾಲಯದ ಆರಾಧ್ಯ ದೈವ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅವರೇ, ಎಲ್ಲವೂ ಅವರೇ. ಜೇಮ್ಸ್ ಬಾಂಡ್ನಿಂದ ಹಿಡಿದು ಒಬ್ಬ ಕುರಿ ಮೇಯಿಸೋ ಕುರುಬನ ತನಕ ಅವ್ರು ಮಾಡಿಲ್ದಿರೋ ಪಾತ್ರಗಳೆಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಅಣ್ಣವ್ರು ಮಾಡದೇ ಇರುವಂತ ಪಾತ್ರಗಳಿಲ್ಲ ಅನ್ನೋ ಮಟ್ಟಿಗೆ ಬೆಳೆದಂಥವ್ರು. ಅಂತ ವ್ಯಕ್ತಿಯ
ಒಂದು ಚರಿತ್ರೆಯನ್ನು ಮಾತಾಡಬೇಕಾಗಿ ಬಹಳಷ್ಟು ಎಚ್ಚರವಾಗಿರಬೇಕು. ರಾಮ್ ಗೋಪಾಲ್ ವರ್ಮಾ ಅವರು ಈ ಒಂದು ಮಾತು ಆಡಬಾರದಾಗಿತ್ತು, ಆಡ್ಬಿಟ್ಟಿದ್ದಾರೆ. ಕನ್ನಡಿಗರು ಶಾಂತಿಪ್ರಿಯರು ನಿಜ, ಆದ್ರೆ ಅವರ ವಿಷಯಕ್ಕೆ, ಕನ್ನಡದ ನೆಲಜಲಕ್ಕೆ ವಿಷಯಕ್ಕೆ ಬಂದಾಗ ಸುಮ್ಮನಿರೋರಲ್ಲ. ಬನ್ನಿ ಈ ಒಂದು RGV ಅವರ ವಿವಾದಾತ್ಮಕ ಹೇಳಿಕೆ ಬಗ್ಗೆ. ಒಬ್ಬ ನಮ್ಮ ಸಂಪನ್ಮೂಲ ವ್ಯಕ್ತಿಯನ್ನ ಮಾತಾಡಿಸ್ತಿದ್ದೀವಿ. ಯಾರ ವ್ಯಕ್ತಿ ಅಂತಂದ್ರೆ, ಸ್ನೇಹಿತರೆ, ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿ ಸಂಘಗಳನ್ನು ನೋಡಿದಿರಿ, ಸಂಸ್ಥೆಗಳನ್ನು ನೋಡಿದಿರಿ, ಅಭಿಮಾನಿ ಸಂಘಟನೆಗಳನ್ನ ನೋಡಿದಿರಿ, ಅದರೆಲ್ಲಾದ್ರೂ ಸೇನೆಯನ್ನ ನೋಡಿದಿರಾ? ಹೌದು, ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಒಂದು ಸೇನೆಯನ್ನು ಕಟ್ಕೊಂಡಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಸೇನೆ ಅಂತಾರೆ. ಆ ಸೇನೆಯಲ್ಲಿ ಕನ್ನಡದ ಕಟ್ಟಾಳುಗಳಿರ್ತಾರೆ, ಕನ್ನಡದ ಅಭಿಮಾನಿಗಳಿರ್ತಾರೆ. ಹೌದು, ವಿ ತ್ಯಾಗರಾಜ್ ಒಂದು ಪರಿಸರದ ಪ್ರೇಮಿ, ಪರಿಸರ ರತ್ನದ ಸಂಪಾದಕರು, ಪತ್ರಕರ್ತರಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸೇನೆಯ ಸಂಘಟನೆಯನ್ನ ಕಟ್ಕೊಂಡು ಪ್ರಕಾಶ್ ನಗರದಂತ ಒಂದು ಪ್ರದೇಶ, ತಮಿಳು ಭಾಷಿಕರು, ಪರಭಾಷಿಕರು ಹೆಚ್ಚಿರುವಂತ ಆ ಪ್ರದೇಶಗಳಲ್ಲೂ ಕೂಡ ಆಗಿನ ಕಾಲದಲ್ಲೇ 4 ದಶಕಗಳ ಹಿಂದಿನಿಂದಲೂ ಅಲ್ಲಿ ಕನ್ನಡದ ಭಾಷೆಯನ್ನ ಬೆಳೆಸಿ ರಾಜ್ಯೋತ್ಸವಗಳನ್ನು ಮಾಡಿ ಕನ್ನಡವನ್ನ ಪ್ರತಿ ಬೀದಿಯ ಪ್ರತಿಯೊಬ್ಬರಿಗೂ ಕೂಡ ಕಣ್ಣು ಕಟ್ಟುವ ಹಾಗೆ, ಕಣ್ಣಿಗೆ ತುಂಬ ಹಾಗೆ, ಮನ ತುಂಬುವ ಹಾಗೆ ಕನ್ನಡದ ಬಾವುಟಗಳನ್ನು ಕಟ್ಟಿ ಕನ್ನಡಕ್ಕಾಗಿ ನುಡಿದವರು, ಹೋರಾಡ್ತಾ ಇರೋರು ವಿ ತ್ಯಾಗರಾಜ್. ಬನ್ನಿ ಇವತ್ತಿನ ಈ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದಂತಹ ವಿ ತ್ಯಾಗರಾಜ್ ಅವರನ್ನ ಕೇಳ್ಕೊಂಡು ಬರೋಣ. ಅವರು ಏನ್ ಹೇಳ್ತಾರೆ ಅಂತ ನೋಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಈಗ ರಾಮ್ ಗೋಪಾಲ್ ವರ್ಮಾ ಅವರು ದಕ್ಷಿಣ ಭಾರತದ ಬಗ್ಗೆ ಮಾತಾಡುವಾಗ ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಪ್ರಸ್ತಾಪಿಸಿ ಹೇಳಿದಂತೆ, NT ರಾಮರಾವ್, ರಾಜ್ಕುಮಾರ್ ಇವರೆಲ್ಲರೂ ಒಂದು ಅಮಿತಾಬ್ ಬಚ್ಚನ್ ಅವರಿಂದ ಇನ್ಸ್ಪೈರ್ ಆಗಿ, ಪ್ರೇರಿತರಾಗಿ ಅವರ ಸಿನಿಮಾಗಳನ್ನ ಇವರು ರಿಮೇಕ್ ಮಾಡಿ ತಾವು ಪ್ರಖ್ಯಾತಿ ಗಳಿಸ್ಕೊಟ್ರು ಅಂತ ಹೇಳಿ ಒಂದು ಮಾತಿದೆ. ನಾನು ಮೊನ್ನೆ ಕೇಳ್ಪಟ್ಟಿದ್ದೆ ಸರ್. ಈ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಅನೇಕರಿಗಾಗ್ಲೇ ಪ್ರತಿಕ್ರಿಯಿಸಿದ್ದಾರೆ. ಅದು ಗಣೇಶ್ ಕಾಮಿಡಿ, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿದು, ಮತ್ತೆ ಬಹಳಷ್ಟು ಜನ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸೇನೆ ಅಧ್ಯಕ್ಷರಾಗಿ ತಾವು ತಮ್ಮ ಪ್ರತಿಕ್ರಿಯೆ ಏನು ಸರ್? ಇವಾಗ ಎರಡೇ ಮಾತಲ್ಲಿ ಹೇಳ್ಬೇಕಂದ್ರೆ, ಇವನೊಬ್ಬ ವಿಕೃತ ಮನಸ್ಸಿನ ಕೊಳಕು ಬುದ್ಧಿಯ ನಿರ್ದೇಶಕ. ಈತ ಏನ್ ಮಾಡ್ತಾನಂದ್ರೆ, ಯಾವ ಕಾನ್ಸೆಪ್ಟ್ ಸಿಕ್ಲಿಲ್ಲ ಅಂದ್ರೆ ಪ್ರಚಾರದಲ್ಲಿ ಇರ್ಬೇಕಂದ್ರೆ ಜನಪ್ರಿಯತೆ ಪಡೆದಿರೋಂತ ಯಾರಾದ್ರೂ ಉದಾಹರಣೆ ತಗೊಂಡು ಅವ್ರನ್ನ ಕೆಣಕೋದು, ಅದಾದ್ಮೇಲೆ ಅವನ ಸಿನಿಮಾಗಳನ್ನ ಬಿಡುಗಡೆ ಮಾಡ್ಕೊಳ್ಳೋದು. ಅವಾಗ ಅವನ ಹೆಸರು ಮತ್ತೆ ಇದೊಂದು ವಿವಾದ ಹೆಸರು ಸದಾ ಉಳಿಸ್ಕೊಳಕ್ಕೆ ಇಂತ ಅಯೋಗ್ಯತನದ ಹೇಳಿಕೆ ಕೊಡ್ತಾನೆ. ಅವನಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ವಾ, ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು ಅಮಿತಾಬ್ ಬಚ್ಚನ್ನ ಯಾವ ಒಂದು ಸಿನಿಮಾ ಕೂಡ ಡಬ್ಬಿಂಗ್ ಮಾಡಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಅಣ್ಣವ್ರು ನಟಿಸಿರುವಂತ 4 ಚಿತ್ರಗಳನ್ನ ಅಮಿತಾಬ್ ಬಚ್ಚನ್ ಡಬ್ಬಿಂಗ್ ಮಾಡಿದ್ದಾರೆ. ಆ 4 ಸಿನಿಮಾ ಕೂಡ ಸಕ್ಸಸ್ ಆಗಿಲ್ಲ. ಉದಾಹರಣೆಗೆ ಶಂಕರ್ ಗುರು, ಅದನ್ನ ಅಣ್ಣವರು ಮಾಡಿ ವರ್ಷಗಟ್ಲೆ ಓಡಿರಂತ ಸಿನಿಮಾ. ಹಾಗಾಗಿ ಅವನ ಅಯೋಗ್ಯ ಹೇಳಿರಂತದ್ದು ಅಪ್ಪಟ ಸುಳ್ಳು. NT ರಾಮರಾವ್, MGR ಅವ್ರು ಯಾರು ಮಾಡ್ಕೊಂಡಿರ್ಬೋದೇನೋ, ಅದ್ ನಮಗ್ ಗೊತ್ತಿಲ್ಲ. ಕನ್ನಡದ ವಿಚಾರಕ್ಕೆ ಬಂದಾಗ ಅಣ್ಣವರು ಯಾವುದೇ ಅಮಿತಾಬ್ ಬಚ್ಚನ್ ಸಿನಿಮಾಗಳನ್ನ ಡಬ್ಬಿಂಗ್ ಆಗ್ಲಿ ರಿಮೇಕ್ ಆಗ್ಲಿ ಮಾಡ್ಕೊಳ್ಳೋಂತ ಅವಶ್ಯಕತೆ ಇರ್ಲಿಲ್ಲ. ಅಣ್ಣವ್ರಿಗಂತ ಹಣೆ ಬರ ಕೂಡ ಇರ್ಲಿಲ್ಲ. ಹಾಗೆ ನೋಡಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಕೂಲಿ ಸಿನಿಮಾದಲ್ಲಿ ಅವ್ರಿಗೆ ಅತಿಥಿ ಪಾತ್ರದಲ್ಲಿ ಬಂದ್ ಮಾಡು ಅಂದ್ರು. ಅವನ್ ಜನಪ್ರಿಯತೆಗೆ ಒಂದೇ ಒಂದ್ ಸೀನ್ ಅಲ್ಲ, ನಾನ್ ಬರೋದು ಇಲ್ಲ ಅಂತ ನೈವಾಗಿ ತಿರಸ್ಕರಿಸಿದ್ರು. ಅಣ್ಣವರು ರೈಲ್ವೆ ಸ್ಟೇಷನ್ ಬರೋಂಥದ್ದು, ಇವರು ಸೂಟ್ ಕೇಸ್ ಎತ್ಕೊಂಡು ಅಮಿತಾಬ್ ಬಚ್ಚನ್ ಹೋಗಂತದ್ದು ಒಂದ್ ಸೀನ್ ಕೇಳ್ತಾರೆ. ಅವ್ರಷ್ಟೇ ನಯವಾಗಿ, ಇಲ್ಲ ನಿಮ್ ಪ್ರೀತಿ ವಿಶ್ವಾಸಕ್ಕೆ ನಾವು ಋಣಿಗಳು ಅಂತ ಅವ್ರವ್ರ ಸಂಬಂಧಗಳು ಚೆನ್ನಾಗಿರುತ್ತೆ. ಇವನು ರಾಮ್ ಗೋಪಾಲ್ ವರ್ಮಾ ಅನ್ನೋಂಥವನು ವಿಕೃತ ಮನಸ್ಸಿನ ಕೊಳಕು ನಿರ್ದೇಶಕ. ಸರ್, ಈಗ ನಾನು ವೀರಪ್ಪ ಸಿನಿಮಾ ಇಟ್ಕೊಂಡು ಒಂದ್ ಸಿನಿಮಾ ಮಾಡ್ತಾನೆ ಶಿವರಾಜ್ ಕುಮಾರ್ನ ಹಾಕೊಂಡು. ಅದು ಒಂದ್ ಕಾಂಟ್ರವರ್ಸಿ ಸಿನಿಮಾ. ಬರೀ ಒಂದ್ ಕಾಂಟ್ರವರ್ಸಿ ಸಿನಿಮಾನಲ್ಲೇ ಇವನು ಹೆಸರು ಮಾಡೋಂಥದ್ದು. ರಿಯಾಲಿಟಿ ಇರಲ್ಲ, ಬರೀ ಗಾಸಿಪ್. ಇವ್ ಮಾತಿಗೆ ಅರ್ಥ ಇಲ್ಲ ಬಿಡಿ ಸರ್. ಈಗ ಹಾಗೇನಾದ್ರೂ ಒಂದ್ ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರು
ಅದರಲ್ಲೂ ಕನ್ನಡ ಬಿಟ್ಟು ದಕ್ಷಿಣ ಭಾರತ ಆಗ್ಲಿ ಅಥವಾ ಹಿಂದಿ ಸಿನಿಮಾಗಳನ್ನ ರಾಜ್ಕುಮಾರ್ ಅವರು ಆಗ ನಟಿಸ್ಬಿಟ್ಟಿದ್ರೆ ಅನ್ಕೊಂಬೋಣ, ಅಂದಾಜ್ ಮಾಡ್ಕೊಂಬೋಣ ನಾವು. ಇದೊಂದು ಸುಮ್ಮನೆ ಕಲ್ಪನೆ. ಈಗ ಭಾರತ ರತ್ನ ಕೊಟ್ಬಿಟ್ಟಿರೋರು. ಹಿಂದಿನಲ್ಲಿ ಅನಿಲ್ ಕಪೂರ್, ಋಷಿ ಕಪೂರ್ಗಳೇ ಇರ್ತಾ ಇರ್ಲಿಲ್ಲ, ಬಚ್ಚನ್ ಇರ್ತಾ ಇರ್ಲಿಲ್ಲ. ಅಣ್ಣವರೇ ಅಲ್ಲೂ ಕೂಡ ಭಾರತದಾದ್ಯಂತ ಏಕೈಕ ನಾಯಕ ನಟರಾಗ್ಬಿಟ್ಟಿರೋರು. ಅಲ್ಲ, ಅವರ ಇಮೇಜ್ ಆಗ್ಲಿ, ಅವರ ಪಾತ್ರದ ನಟನೆಗಳಾಗ್ಲಿ, ಅವರ ಒಂದು ಚಾಲೆಂಜಸ್ ನ ಅವರು ನೋಡಿರುವಂತದ್ದು. ಅಲ್ಲ, ಅಮಿತಾಬ್ ಬಚ್ಚನ್, ಧರ್ಮೇಂದ್ರ ಅವರು ಮತ್ತೆ ಋಷಿ ಕಪೂರ್ ಸಾಕಷ್ಟು ಸಲ ಹೇಳ್ಕೊಂಡವ್ರೆ, ನೀವೇನಾದ್ರು ಹಿಂದಿ ಸಿನಿಮಾನಲ್ಲಿ ಏನಾದ್ರು ಇದ್ದಿದ್ರೆ ನಮ್ಗೆ ಯಾರಿಗೂ ಅವಕಾಶಗಳೇ ಸಿಗ್ತಾ ಇರ್ಲಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ಹೇಳಿದಾರೆ ಅವರು. ಅವೆಲ್ಲವನ್ನು ಬಿಟ್ಟು ಕನ್ನಡದಲ್ಲೇ ಇರಬೇಕು ಅನ್ನೋ ಒಂದು ತಮ್ಮ ಒಂದು ರಥ, ಒಂದು ಪದ್ಧತಿಯನ್ನು ಇಟ್ಕೊಂಡು ಅವರು ಕನ್ನಡದ ಮಾಣಿಕ್ಯ ಇವನು ಅದೇ ಆಕಾಶಕ್ಕೆ ಹೋಗದಂಗ ಆಗುತ್ತೆ ಸರ್ ಇವನು ಮಾತು. ಹೌದು, ಇದು ಒಂಥರ ಹಾಸ್ಯ ಅನ್ಸಿದೆ, ಇದೊಂದು ತಮಾಷೆ ಎಲ್ಲೋ ಇದೊಂದು ಅಂತ. ಇಲ್ಲ ಆತನಿಗೆ ಮತ್ತೆ ಈ ಶ್ರೀನಿವಾಸ ಮೂರ್ತಿಗೆ ಮತ್ತೆ ಕೆಲವರೆಲ್ಲ ಇದಾರೆ. ಮೊನ್ನೆ ಅವರು ಶ್ರೀನಿವಾಸ ಮೂರ್ತಿ ಅವರಿಗೆ ಮಾತಾಡ್ತಾ ಮಯೂರ ಬಗ್ಗೆ ಪ್ರಸ್ತಾಪ ಮಾಡ್ಬಿಟ್ರು. ಮೊಸರಲ್ಲಿ ಕಲ್ಲು ಹುಡ್ಕಂತ ಕೆಲಸ ಮಾಡ್ತಾವನ ಶ್ರೀನಿವಾಸ ಮೂರ್ತಿ. ಆ ಶ್ರೀನಿವಾಸ ಮೂರ್ತಿಗೆ ಕವಿರತ್ನ ಕಾಳಿದಾಸದಲ್ಲಿ ಅಂತ ಒಂದು ಅವಕಾಶ ಕೊಟ್ರು ಕೂಡ ಯಾರಾದ್ರೂ ಹೇಳ್ಕೊಂತಾರಂತೆ, ಅಯ್ಯೋ ನನ್ಗೆ ಇನ್ನೂ ಸಾಕಷ್ಟು ಅವಕಾಶ ಇತ್ತು, ಅದನ್ನ ಕಟ್ ಮಾಡ್ಬಿಟ್ರು ಅಂತ. ಎಂತ ಸುಳ್ಳು ಹೇಳ್ತಾನೆ. ಇನ್ನೊಂದು ವಿಚಾರ ಏನಂದ್ರೆ, ರಾಜ್ಕುಮಾರ್ ಅವರು ಹೇಳ್ಕೊಂತಾರೆ ಪಾತ್ರ ವಿಷ್ಣುವರ್ಧನ್ ಅವ್ರು ಮಾಡ್ಬೇಕು ಅಂತ. ವರದಪ್ಪ ಅವರು ಈ ಶ್ರೀನಿವಾಸ ಮೂರ್ತಿ ಅವರಿಗೆ ಮಾತು ಕೊಟ್ಬಿಟ್ಟಿರ್ತಾರೆ. ಹಾಗಾಗಿ ಶ್ರೀನಿವಾಸ ಮೂರ್ತಿನ ಹಾಕೊಂಡು ಅವನು ಒಬ್ಬ ನಟ ಅನ್ನೋದನ್ನ ನಿರೂಪಿಸ್ಕೊಂತಾರೆ ಆ ಸಿನಿಮಾದಿಂದ. ಅಲ್ಲಿವರೆಗೂ ಮೂಲೆ ಗುಂಪಾಗಿದ್ದಂತ ನಟ ಆತ. ಕವಿರತ್ನ ಕಾಳಿದಾಸ ಆದ್ಮೇಲೆ ಭೋಜರಾಜ ಆದ ಅವನು. ಭೋಜರಾಜ ಅಷ್ಟು ಸುಂದರವಾಗಿ ಬಂದಿದೆ ಅದು, ಆ ಒಂದು ಕಾವ್ಯ. ಇವತ್ತು ಹೇಳ್ಕಂತಾನೆ ಮಯೂರ ಅಲ್ಲ, ಅದ್ರ ಮುಂದೆ ಇನ್ನೊಂದಿಲ್ಲ ಅಂತಾನೆ. ಇವಾಗ ಗಾಳಿಯಲ್ಲಿ ಗುಂಡೋಡಿ ಅಂತ ಕೆಲ್ಸಗಳು ಮಾಡ್ತಾವ್ರೆ. ಅಲ್ಲ, ಮಯೂರ ಪಕ್ಕಕ್ಕೆ ಕೂಡ ಸುಳಿಯೋಲ್ಲ ಯಾವ ಸಿನಿಮಾಗಳು ಕೂಡ ಇವತ್ತಿಗೂ. ಮಯೂರ ಆ ಸಂಭಾಷಣೆ, ಆ ಒಂದು ಅದ್ಭುತವಾದಂತ ಕಲ್ಪನೆ, ಆ ಒಂದು ನಿರಂಗಳವಾಗಿ ಕನ್ನಡ ಮಾತಾಡುವಂತ ಡೈಲಾಗು ಡಾಕ್ಟರ್ ರಾಜ್ಕುಮಾರ್ ಅವರದು ಇವತ್ತು ನಮ್ಮನ್ನು ತುದಿಗಾಲಲ್ಲಿ ನಿಲ್ಸುತ್ತೆ. ಹೌದು, ಆಮೇಲೆ ರೋಮಾಂಚನ ಅನ್ಸುತ್ತೆ ಮಯೂರ ಅಂದ್ರೆ. ಶ್ರೀನಿವಾಸ ಮೂರ್ತಿಗೆ ಅರಳು ಮರಳಾಗಿದೆಯೋ ಏನೋ ಗೊತ್ತಿಲ್ಲ. ಆಮೇಲೆ ಅಣ್ಣವ್ರ ಕುಟುಂಬದ ಬಗ್ಗೆ ಇರೋಂತ ಹಗೆತನ ಇತ್ತೀಚೆಗೆ ಹೊರಗಡೆ ಆಗ್ತಾ ಇದಾರೆ ಈ ಶ್ರೀನಿವಾಸ ಮೂರ್ತಿ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ. ಇದು ಹೇಗಾಗ್ತದೆ, ಇಂತ ಮೂರ್ಖರಿಗೆ ನಾನು ನಿಮ್ಮ ಚಾನೆಲ್ ಮುಖಾಂತರ ಹೇಳಕ್ ಬಯಸ್ತೀನಿ, ಹೆಸರಲ್ಲಿ ಕಲ್ಲುಡ್ಕಂತ ಪ್ರಯತ್ನ ಪಡಬೇಡಿ. ನಿಮಗೆ ಸೋಲು ಕಟ್ಟಿಟ್ಟ ಬುತ್ತಿ. ನೀವು ಜನಪ್ರಿಯ ವ್ಯಕ್ತಿಗಳನ್ನ ಟೀಕೆ ಮಾಡಿದ ಕೂಡಲೇ ನೀವು ಜನಪ್ರಿಯತೆ ಆಗಲ್ಲ, ಬದಲಾಗಿ ನೀವು ಜನಪ್ರಿಯತೆ ಕಳ್ಕೊಂತೀರಾ. ಮುಗಿದು ಆ ಎಂಜಿಲ್ನ ನೀವೇ ನಿಮ್ಮಕ್ಕೆ ಹಾಕೊಂತೀರಾ. ಖಂಡಿತ ನಿಮ್ಮ ಮಾತುಗಳು, ನಿಮ್ಮ ಅಭಿಪ್ರಾಯಗಳನ್ನ ನಾವು ಸ್ವಾಗತಿಸ್ತೀವಿ. ಹಾಗೇನೆ ಯಾವತ್ತು ಒಂದು ವ್ಯಕ್ತಿ ಇದ್ದಾಗ ಅವ್ರ ಎದುರಿಗೆ ಮಾತುಗಳನ್ನ ಆಡಬೇಕಾಗಿತ್ತು, ಆ ಧೈರ್ಯ ತೋರಿಸ್ಬೇಕಾಗಿತ್ತು ಹೊರತು ಆ ವ್ಯಕ್ತಿ ಇಲ್ಲದೆ ಇದ್ದಾಗ ಮಾತಾಡೋದಿದೆಯಲ್ಲ, ನರ ಇರ್ಲಿಲ್ಲ ಇವ್ರಿಗೆ, ನಮ್ಮವರಿಗೆ. ಇವತ್ತು ಆ ಮಾತುಗಳನ್ನ ಮಾತಾಡೋದು ಅಪ್ರಸ್ತುತ. ಹೌದು ಹೋದ್ಮೇಲೆ ಮಾತಾಡಂತದ್ದು. ಅದೇ ನೀವು ಲೆಕ್ಕ ಹಾಕೊಂಡ್ಬಿಟ್ರೆ ಸಾಕು, ಅನುರಾಗ ಅರಳಿತು ಎಲ್ಲಾ 5 ಭಾಷೆಗೆ ಡಬ್ ಆಗುತ್ತೆ, ಶಂಕರ್ ಗುರು 4-5 ಭಾಷೆಗೆ ಡಬ್ ಆಗುತ್ತೆ. ಅಂತ ಸಿನಿಮಾಗಳು ಡಬ್ ಆಗಿರೋಂಥದ್ದು ಅವರು ಕೂಡ ಬೇರೆ ಭಾಷೆಗಳಲ್ಲಿ ಕೂಡ ಒಪ್ಕೊಂತಾರೆ. ನಾವು ರಾಜ್ಕುಮಾರ್ ಸಿನಿಮಾನ ಡಬ್ ಮಾಡಿ ನಾವು ಜನಪ್ರಿಯತೆ ಪಡೆದಿದೀವಿ ಅಂತ. ಯಾರು ಹೇಳ್ತಾನೆ ಅವನು ಅಯೋಗ್ಯ ರಾಮ್ ಗೋಪಾಲ್ ವರ್ಮಾ. ಅಣ್ಣವರು ದಕ್ಷಿಣ ಭಾರತದ ಹೀರೋಗಳು, ದಕ್ಷಿಣ ಭಾರತ ಹೀರೋಗಳು ಯಾರ ಅದು ನಮ್ಗೆ ಗೊತ್ತಿಲ್ಲದೆ ಇರೋಂಥದ್ದು ಆದ್ರೂ ಅಣ್ಣವ್ರು ನಮ್ಗ್ ಗೊತ್ತು. ನಾವು ಅಣ್ಣವ್ರ ಸಿನಿಮಾ ನೋಡ್ಕೊಂಡ್ ಬೆಳೆದಿದೀವಿ, ನಮ್ ಕಣ್ಣ ಮುಂದೆ ಇದೆ ಇತಿಹಾಸ. ಹೌದು ಖಂಡಿತ, ನಾವು ಅದನ್ನೇ ಮಾದರಿ ಹಾಕೊಂಡಿದ್ದೀವಿ. ಅದೆಲ್ಲ ಡಬ್ಬಿಂಗ್ ಆಗಿದೆ, ಅವ್ರು ಮಾಡಿದ್ದಾರೆ. ಖಂಡಿತ, ಥ್ಯಾಂಕ್ ಯು, ಧನ್ಯವಾದಗಳು ನಿಮ್ಗೆ, ನಿಮ್ಮ ಅಭಿಪ್ರಾಯವನ್ನ ನಮ್ಮ ವಾಹಿನಿಗೆ ಹಂಚ್ಕೊಂಡಿದ್ದಕ್ಕೆ ಬಹಳ ಸಂತೋಷ ಆಯ್ತು ಸರ್. ನಿಮ್ಮ ಚಾನಲ್ ಮುಖಾಂತರ ಈ ಅಯೋಗ್ಯರಿಗೆ, ಅವಿವೇಕಿಗಳಿಗೆ ಉಗಿಯಂತ ಸಂದರ್ಭ ನನಗೂ ಸಿಕ್ತು ಸರ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಈವರೆಗಿನ ಸಂಭಾಷಣೆ ನೀವು ಕೇಳಿರ್ತೀರಿ. ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವಕ್ಕೆ ಸರಿ ಸಮಾನ ಅಲ್ಲದ, ಅವ್ರು ಏನು ಅಂತ ಅರ್ಥನೇ ಮಾಡ್ಕೊಳ್ಳಿರುವಂತ, ಯಾರೋ ಗೊತ್ತಿಲ್ಲದಿರುವಂತ ವ್ಯಕ್ತಿ ಏನೋ ಹೇಳಿದ್ರು ಅಂತೇಳಿ ನಾವು ಅದನ್ನ ಮನಸ್ಸಿಗೆ ತಗೊಳ್ಳೋಂತ ಅಗತ್ಯ ಇಲ್ಲ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಂತ ಈ ಒಂದು ಮೇರು ಪರ್ವತದ ಬಗ್ಗೆ ಮಾತಾಡುವಂತ ಯೋಗ್ಯತೆ ಇಲ್ಲದೆ ಇರುವಂತವ್ರು ಈ ರೀತಿಯೆಲ್ಲ ಮಾತಾಡಿ ಒಂದು ವಿವಾದಗಳನ್ನು ಮಾಡಿಕೊಂಡು ಆ ಮೂಲಕ ಪ್ರಚಾರಗಳನ್ನು ಪಡ್ಕೊಂಡು ತಮಗೆ ಅದನ್ನ ಲಾಭೆಯನ್ನು ಮಾಡಿಕೊಳ್ಳುವಂತ ಇದು ನಿಲ್ಲಬೇಕು.
ಕನ್ನಡಿಗರ ವಿಚಾರಕ್ಕೆ ಪದೇ ಪದೇ ಬಂದು ಅವ್ರನ್ನ ಕೇಳಿಸುವಂಥದ್ದು ನಿಲ್ಲಬೇಕು. ಹಂಗಾಗಿ ನಾವೆಲ್ಲ ಕನ್ನಡಿಗರು ಶಾಂತಿಯಿಂದ ಇರ್ತೀವಿ, ಇರೋಣ. ಇವುಗಳನ್ನ ನಾವು ನೋಡ್ತಾ ಇವುಗಳನ್ನಲ್ಲಿ ನಿಲ್ಲಿಸ್ಲಿ ಅಂತ ಹೇಳ್ತಾ ಬನ್ನಿ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಶೇಷ ಸುದ್ದಿಗಳು ಜೊತೆ ಸಿಗ್ತೀನಿ. ನಮ್ಮ ವಾಹಿನಿನ ಪ್ರೋತ್ಸಾಹ ಕೊಡಿ, ಬೆಳೆಸಿ ಅಂತ ಹೇಳ್ತಾ ನಾನಿನ್ನು ಹೋಗಿ ಬರ್ತೀನಿ. ನಮಸ್ಕಾರ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.